ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್. ನವೆಂಬರ್ 8ರಂದು ಕನಕದಾಸರ 538ನೇ ಜಯಂತ್ಯೋತ್ಸವ. ಪರಿಶಿಷ್ಟ ಜಾತಿಗೆ ಮೀಸಲಿಟ್ಟ ಜಮೀನನ್ನು ಅಲ್ಪಸಂಖ್ಯಾತ ಇಲಾಖೆಗೆ ವರ್ಗಾವಣೆ ಖಂಡನೀಯ. ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ. ನವೆಂಬರ್ 2ರಂದೇ ಯಾಕೆ ಹೋರಾಟ ಮಾಡಬೇಕಿತ್ತು? ಅವ್ವಣ್ಣ ಮ್ಯಾಕೇರಿ. ನಮ್ಮ ಸಮಾಜದ ಶಕ್ತಿ ಕೋಲಿ ಕಬ್ಬಲಿಗ ತಳವಾರ ಸಮುದಾಯ. ಈಗ ವಾರ್ತೆಗಳ ವಿವರ. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ಪಂಚಾಯತ್, ಕರ್ನಾಟಕ ಪ್ರದೇಶ ಕುರುಬ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಕನಕದಾಸರ ಜಯಂತ್ಯೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಗುರುನಾಥ್ ಪೂಜಾರಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನವೆಂಬರ್ 8ರಂದು 538ನೇ ಭಕ್ತ ಕನಕದಾಸರ ಜಯಂತ್ಯೋತ್ಸವ ಹಮ್ಮಿಕೊಳ್ಳಲಾಗಿದೆ. ಅಂದು ಬೆಳಗ್ಗೆ 9:30 ನಗರೇಶ್ವರ ಶಾಲೆಯಿಂದ ಕನಕದಾಸರ ಭಾವಚಿತ್ರಕ್ಕೆ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಪೂಜೆ ಸಲ್ಲಿಸಿ ಮೆರವಣಿಗೆ ಚಾಲನೆ ನೀಡಲಿದ್ದಾರೆ. ಬಳಿಕ ಮಧ್ಯಾಹ್ನ 2 ಗಂಟೆಗೆ SM ಪಂಡಿತ್ ರಂಗಮಂದಿರದಲ್ಲಿ ಕಾರ್ಯಕ್ರಮ ಜರುಗಲಿದೆ ಎಂದರು. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಶ್ರೀ ಪರಮಪೂಜ್ಯ ಮಾಳಿಂಗರಾಯ ಪಟ್ಟದ ಪೂಜ್ಯರು ಹಾಗೂ ಶ್ರೀ ಲಿಂಗ ಬೀರದೇವರು ಸಾನ್ನಿಧ್ಯ ವಹಿಸಲಿದ್ದಾರೆ. ಜೊತೆಗೆ ಜಿಲ್ಲೆಯ ಹಲವಾರು ರಾಜಕೀಯ ಗಣ್ಯರು ಸಹಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಸ್ನೇಹಿತರುಗಳಿಗೆ ಮುಂಜಾನೆಯ ನಮಸ್ಕಾರಗಳನ್ನು ತಿಳಿಸುತ್ತಾ, ಏನು ಈ ಸಮಾಜದಲ್ಲಿ ಸಮಾಜವನ್ನು ನೀಡಬೇಕು, ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ, ಆತ್ಮ ಯಾವ ಕುಲ, ಜೀವ ಯಾವ ಕುಲ, ಸುಳಿದು ಸೋಸುವ ಗಾಳಿ ಯಾವ ಕುಲ ಅಂತಕ್ಕಂಥ ಸಂದೇಶವನ್ನು ನೀಡಿ ಸಮಾಜದ ಪರಿಕಲ್ಪನೆಯನ್ನು ಹೊಂದಿರುವಂಥ ದಾಸ ಶ್ರೇಷ್ಠ ಭಕ್ತ ಕನಕದಾಸರ 538ನೆಯ ಜಯಂತಿಯನ್ನು ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಕಲಬುರಗಿ ಜಿಲ್ಲಾ ಕುರುಬಗೊಂಡ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಲಬುರಗಿ ನಗರದ ನಗರೇಶ್ವರ ಶಾಲೆಯಿಂದ ಭಕ್ತ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಮಾಡುವುದರ ಮುಖಾಂತರ ಅಲ್ಲಿಂದ ಚಾಲನೆಯನ್ನು ನೀಡ್ತಾ ಇದ್ದೇವೆ. ಅದು ಬೆಳಗ್ಗೆ 9:30 ಗಂಟೆಗೆ ಅಂತಕ್ಕಂಥದ್ದು. ಈ ಚಾಲನೆಗೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರುವಂಥ ಶ್ರೀಮಾನ್ ಅಲ್ಲಂಪ್ರಭು ಪಾಟೀಲ್ ಸಾಹೇಬರು ಚಾಲನೆ ನೀಡ್ತಾ ಇದ್ದಾರೆ. ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ತಿಪ್ಪಣ್ಣ ಕಮಕ್ನವರವರು ಹಾಗೂ ಹಲವಾರು ಶಾಸಕರುಗಳು, ವಿಧಾನ ಪರಿಷತ್ನ ಸದಸ್ಯರುಗಳು, ಜಿಲ್ಲಾಡಳಿತ ವತಿಯಿಂದ ಜಿಲ್ಲಾಧಿಕಾರಿಗಳು, ಮಹಾನಗರ ಪಾಲಿಕೆಯಿಂದ ಆಯುಕ್ತರು ಮತ್ತು ಸಮಾಜದ ವತಿಯಿಂದ ಎಲ್ಲ ಗಣ್ಯಮಾನ್ಯರ ಜೊತೆಗೂಡಿ ಬೆಳಗ್ಗೆ 9:00 ಪೂಜೆ ಮಾಡುವುದರ ಮುಖಾಂತರ ಕನಕದಾಸರ ಮೂರ್ತಿಯ ಭವ್ಯ ಮೆರವಣಿಗೆಯನ್ನು ಪ್ರಾರಂಭ ಮಾಡಿ ನಗರದ ಸೂಪರ್ ಮಾರ್ಕೆಟ್ ಜಗತ್ ಮುಖಾಂತರ ಏನಂತಂದರೆ 2 ಗಂಟೆಗೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರುವಂಥ ಶ್ರೀಮಾನ್ ಪ್ರಿಯಾಂಕ್ ಖರ್ಗೆ ಸಾಹೇಬರ ಉದ್ಘಾಟನೆ ಮುಖಾಂತರ
ಶ್ರೀಮಾನ್ ಅಲ್ಲಂಪ್ರಭು ಪಾಟೀಲ್ರವರ ಅಧ್ಯಕ್ಷತೆಯ ಮೇರೆಗೆ ಸಮಾಜ ಮತ್ತು ಸರ್ಕಾರದ ವತಿಯಿಂದ ಅತ್ಯಂತ ಯಶಸ್ವಿಯಾಗಿ ಸಮಾರಂಭವನ್ನು ಮಾಡ್ತಾ ಇದ್ದೇವೆ. ಮತ್ತು ಏನು ಈ ಒಂದು ಮೆರವಣಿಗೆಯಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅಂದರೆ ಈಗ ಡೊಳ್ಳು ಕುಣಿತ, ಮಹಿಳೆಯರದು ಒಂದು ಮಹಿಳೆಯರ ಮೆರವಣಿಗೆ, ಮತ್ತು ಮಹಿಳೆಯರ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮತ್ತು ಲೇಜಿಮು, ಇಂಥವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಾವು ಪಂಡಿತ್ ರಂಗಮಂದಿರಕ್ಕೆ ಬರ್ತಾ ಇದ್ದೇವೆ. ಈ ವರ್ಷ ವಿಶೇಷ ಅಂತಂದರೆ ತಮಗೆ ಮಾಹಿತಿ ಕೊಡಬೇಕು ಅಂತಂದರೆ, ಕಳೆದ ತಿಂಗಳು ಅಂದರೆ ಸೆಪ್ಟೆಂಬರ್ 17ರಂದು ಕಲಬುರಗಿಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘದ ಮತ್ತು ಜಿಲ್ಲಾ ಕುರುಬರ ಸಂಘ ಹಾಗೂ ವಿವಿಧ ಸಂಘಟನೆ ಮುಖಾಂತರ ಸೂಪರ್ ಮಾರ್ಕೆಟ್ನಲ್ಲಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಅನಾವರಣ ಹಾಗೂ ಸಮಾಜಕ್ಕೆ ಸಹಾಯ ಮಾಡಿರುವಂಥ ಎಲ್ಲರಿಗೂ ಅಭಿನಂದನೆ ಕಾರ್ಯಕ್ರಮವನ್ನು ದಿನಾಂಕ 17/9/2025ರಂದು ನಾವು ಮಾಡಿದ್ದೇವೆ ಅಂತಕ್ಕಂಥದ್ದು. ಅವತ್ತು ಆ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದಲ್ಲಿಯೇ ಸಮಾಜದ ವತಿಯಿಂದ ಮಾಡಿರುವಂಥ ಕಾರ್ಯಕ್ರಮ ಅತ್ಯಂತ ಭವ್ಯವಾದಂಥ ಸುಮಾರು 30,000ಕ್ಕಿಂತ ಹೆಚ್ಚು ಜನರು ಅವತ್ತು ಭಾಗವಹಿಸುವ ಮುಖಾಂತರ ಆ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತಕ್ಕಂಥದ್ದು. ವಿಶೇಷ ಏನಂತಂದರೆ ದಾನಿಗಳು, ನಮ್ಮ ಸಮಾಜದ ದಾನಿಗಳು ಇವತ್ತಿನ ದಿವಸ 33 ಲಕ್ಷ ರೂಪಾಯಿಗಿಂತ ಹೆಚ್ಚು ಅಮೌಂಟ್ ಏನದಂತಂದರೆ ಆ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ದೇಣಿಗೆಯನ್ನು ನೀಡಿದ್ದಾರೆ. ಅಂಥವರನ್ನು ಸಹ ಅವತ್ತಿನ ದಿವಸ SM ಪಂಡಿತ್ ರಂಗಮಂದಿರದಲ್ಲಿ ನಡೀತಕ್ಕಂಥ ಸಮಾರಂಭದಲ್ಲಿ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು. ಈ ವಿಷಯದ ಕುರಿತು ದಿನಾಂಕ 25/10/2025ರಂದು ಸಭೆಯಲ್ಲಿ ಚರ್ಚೆ ಮಾಡಲಾಯಿತು ಮತ್ತು ಜಮಾ ಖರ್ಚಿನ ಲೆಕ್ಕನೂ ಸಹ ಅವತ್ತಿನ ಕೊಡಲಾಗಿತ್ತು ಅಂತಕ್ಕಂಥದ್ದು. ಮತ್ತು ಈ ಸಂದರ್ಭದಲ್ಲಿ ರವಿಗೊಂಡ ಕಟ್ಟಿಮನಿ, ನಾಗೇಂದ್ರಪ್ಪ ಪೂಜಾರಿ, ನಿಂಗಣ್ಣ ಮತ್ಮೂಡ್, ಲಕ್ಷ್ಮಣ್ ಪೂಜಾರಿ, ಪ್ರಭು ಎಸ್ ಜುಮ್ಮಣ್ಣ, ಶಿವಲಿಂಗ ವಗ್ಗಿ ಸೇರಿದಂತೆ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಪರಿಶಿಷ್ಟ ಜಾತಿ ಅಭಿವೃದ್ಧಿ ಮೀಸಲಿಟ್ಟ ಜಮೀನನ್ನು ಅಲ್ಪಸಂಖ್ಯಾತ ಇಲಾಖೆಗೆ ಮಂಜೂರಾತಿ ಮಾಡಿಕೊಡುವುದನ್ನು ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಅಧ್ಯಕ್ಷ ಮಹಾದೇವ್ ಮೋಘಾ ಖಂಡಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ತಾಲೂಕಿನ ಪಟ್ಟಣ ಗ್ರಾಮದಲ್ಲಿ ಸರ್ವೆ ನಂಬರ್ 120ರಲ್ಲಿ ಮೀಸಲಿಟ್ಟ 32 ಎಕರೆ 15 ಗುಂಟೆ ಗೈರಾಣ ಜಮೀನನ್ನು ಅಲ್ಪಸಂಖ್ಯಾತ ಇಲಾಖೆಗೆ ಮಂಜೂರಾತಿ ಮಾಡಿರುವುದು ಖಂಡನೀಯ. ಈ ಕುರಿತು ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರಿಗೂ ಸಹ ಮನವಿ ಮಾಡಿಕೊಂಡಿದ್ದೇವೆ. ಅವರು ಕೂಡ ಅಲ್ಪಸಂಖ್ಯಾತ ಇಲಾಖೆಯಿಂದ ಕಾಮಗಾರಿ ಪ್ರಾರಂಭಿಸಲು ಬಂದಿದ್ದಾರೆ. ಇದನ್ನು ನಮ್ಮ ಸಮುದಾಯದಿಂದ ತಡೆಹಿಡಿಯಲಾಗಿದೆ. ಈ ಕೂಡಲೇ ಈ ಜಮೀನನ್ನು ಪರಿಶಿಷ್ಟ ಜಾತಿ ಒಳಗಾಗಿ ಮೀಸಲಿಡಲಾಗಿದೆ ಎಂದು ಸರ್ಕಾರ ಆದೇಶ ಹೊರಡಿಸಬೇಕು ಎಂದು ಮನವಿ ಮಾಡಿಕೊಂಡರು. ಮಾದಿಗ ಸಮುದಾಯಕ್ಕೆ 20 ಗುಂಟೆ ಹಾಗೂ ಇತರ ಸಮುದಾಯಕ್ಕೆ 3 ಗುಂಟೆಯಾಗಿ 3 ಎಕರೆ ಸ್ಮಶಾನ ಭೂಮಿಗಾಗಿ ಕಾಯ್ದಿರಿಸಿತ್ತು. ಒಟ್ಟು 10 ಎಕರೆ ಜಮೀನಿನಲ್ಲಿ ಇಲ್ಲಿ ಒಂದು 3 ಮತ್ತು ಒಂದು 4 ಎಕರೆ ಹೋಗ್ಬಿಡ್ತು. ಉಳಿದ 6 ಎಕರೆ ಜಮೀನು ಉಳಿತಲ್ಲಿ. ಆದರೆ 2020 ಮತ್ತು 2021 ಸಾಲಿನಲ್ಲಿ ಯಾವುದೇ ಪೂರ್ವ ಮಾಹಿತಿ ಇಲ್ಲದೆ, ಗ್ರಾಮಗಳಲ್ಲಿ ಯಾವುದೇ ಒಂದು ಸಭೆ ಸಮಾರಂಭ ಮಾಡಲಾರದೆ, ಸಾರ್ವಜನಿಕರ ಗಮನಕ್ಕೆ ತರದೆ 2020 ಮತ್ತು 2021 ಸಾಲಿನಲ್ಲಿ ಅಲ್ಪಸಂಖ್ಯಾತರ ಇಲಾಖೆಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ 5 ಎಕರೆ ಮತ್ತು ಅಲ್ಪಸಂಖ್ಯಾತರ ನವೋದಯ ಮಾದರಿ ಶಾಲೆಗೆ 5 ಎಕರೆ ಜಮೀನನ್ನು ವರ್ಗಾವಣೆ ಮಾಡಿರ್ತಾರೆ. ಉದ್ದೇಶ ಇಷ್ಟೇ, 50 ವರ್ಷಗಳ ಹಿಂದೆ ಅಂದರೆ 1973ರಲ್ಲಿ 50 ವರ್ಷಗಳ ಹಿಂದೆ ನಮ್ಮ ಕುಟುಂಬವು 120 ಕುಟುಂಬಗಳಿದ್ದವಲ್ಲಿ. ಈಗ ಸುಮಾರು 500 ಕುಟುಂಬಗಳಾಗಿವೆ. ಈ ಕುಟುಂಬ ರಹಿತರಾಗಿದ್ದೀವಿ. ನಮಗೆ ನಿವೇಶನಗಳಲ್ಲಂತೂ ಅನೇಕ ಬಾರಿ ಅಲ್ಲಿನ ನಮ್ಮ ಸಮುದಾಯದ ಮುಖಂಡರು ಗ್ರಾಮ ಪಂಚಾಯತಿಗಳಿಗೆ ಅರ್ಜಿ ಸಲ್ಲಿಸಿರ್ತಾರೆ. ಯಾಕೆ 120 ಎಕರೆ ಜಮೀನದ ಆ 120ಕ್ಕೆ ನಿವೇಶನ ಬಿಟ್ಟು 500 ನಿವೇಶನಗಳು ಬೇಕಾಗ್ಯಾವ. ಅದನ್ನು ನಾವು ಶಾಸಕರಿಗೆ ಹೇಳೋದಿಷ್ಟೇ, ತಾವುಗಳು ನಮ್ಮ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ವಿಶೇಷವಾಗಿ ನಮ್ಮ ಸಮುದಾಯ, ಹೊಲಿಯ ಸಮುದಾಯದಿಂದ 99% ಮತಗಳನ್ನು ಪಡ್ಕೊಂಡು ರಾಜ್ಯ ಸರ್ಕಾರ ಆಳ್ತಾ ಇದ್ದೀರಿ. ನಾವು ಶಾಸಕರಿಗೆ ಹೇಳೋದಿಷ್ಟೇ, ಮಾನ್ಯರೇ, ನಮ್ಮ ಓಟ್ಗಳು ಪಡೆದಿರ್ತೀರಿ, ನಾವು ಓಟ್ ಹಾಕಿ ನಿಮಗೆ ನಾವು ನಿವೇಶನ ರಹಿತ ಸಮಾಜಗಳಂಥ ಪರಿಸ್ಥಿತಿ ಕೂಡ ಇತ್ತಾಗಿದೆ. ಇದನ್ನು ಕೂಡಿಸಿ ಮೊನ್ನೆ ಇದೇ ತಿಂಗಳಿನಲ್ಲಿ ಒಂದು ಅಡಿಗಲ ಸಮಾರಂಭಕ್ಕೆ ಮಾನ್ಯ ಶಾಸಕರು ಅಲ್ಲಂಪ್ರಭು ಪಾಟೀಲ್ ಕೂಡ ಆ ಗ್ರಾಮಕ್ಕೆ ಬಂದಿದ್ದರು. ಅದಕ್ಕೇನೋ
ಅದೇ ದಿವಸ ಗ್ರಾಮಸ್ಥರೆಲ್ಲ ಕೂಡಿಕೊಂಡು ಮಾನ್ಯ ಶಾಸಕರಿಗೆ ನಾವು ಭೇಟಿಯಾದ್ದೀವಿ. ನೋಡ್ರಿ, ಇದು ನಮಗೆ 50 ವರ್ಷಗಳ ಹಿಂದೆ ಸಮಸ್ತ ಹರಿಜನ ವಲಯ ಸಮುದಾಯಕ್ಕೆ ಮೀಸಲಿಟ್ಟ ಜಾಗ ಅಂತ ಕೊಟ್ಟಿರಿ 73ದಾಗ. ಅವಾಗ ನಮಗೆ 120 ಸಮುದಾಯಗಳಿದ್ದು 50 ವರ್ಷ ನಂತರ ಅದು ಒಂದು 500 ಅಂತ ಮಟ್ಟಕ್ಕೆ ಮುಟ್ಟ್ಯಾವ. ಹೆಂಗೆ ವಸ್ತಿದೆ ನೋಡ್ರಿ, ಈ ಜಸ್ಟ್ ಸಮುದಾಯಕ್ಕೆ 10ನೇ ಜಾಗ ಅದ, 10 ಎಕರೆ. ಆ ಸಮುದಾಯಕ್ಕೆ 10ನೇ ಜಾಗ ಅದ. ವಸತಿ ಶಾಲೆ ಹೆಂಗೆ ಮಾಡ್ತಾರೆ ಹೇಳ್ರಿ? ಅಲ್ಪಸಂಖ್ಯಾತರ ಮಹಿಳೆಯರು ಮತ್ತು ಪುರುಷರ ವಸತಿ ಶಾಲೆಗಳು ಗ್ರಾಮಕ್ಕೆ ಹತ್ತಿವ. ಇನ್ನು ಫ್ಯೂಚರ್ದಲ್ಲಿ ಕೂಡ ನಾಳೆಗ ಸಮಸ್ಯೆಗಳಾಗುವಂಥ ಸಾಧ್ಯತೆ ಕೂಡ ಇರ್ತವೆ. ಧಾರ್ಮಿಕ ಕಲೆಗಳಾಗುವ ಸಮಸ್ಯೆಗಳು ಇರ್ತವೆ. ಅದಕ್ಕಾಗಿ ನಾವು ಮನೆ ಶಾಸಕರಿಗೆ ನಾವು ಗಮನಕ್ಕೆ ತಂದಾಗ ಶಾಸಕರ ಅವತ್ತು ಏನು ಮಾಡಿದ್ರು, ಇಲ್ಲ ನಾನು ಯಾವುದೇ ಕಾರಣಕ್ಕೂ ನಾನು ಈ ಪರಿಶಿಷ್ಟ ಜಾತಿಯ ಮೀಸಲಿಟ್ಟ ಜಾಗವನ್ನು ಅಲ್ಪಸಂಖ್ಯಾತರ ವರ್ಗಾವಣೆ ಮಾಡಲು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಅವತ್ತಿನ ಪ್ರತಿಭಟನೆಗಳ ಮಾಡಲಿಲ್ಲ. ಶಾಸಕರ ಒಂದು ಮಾತಿಗೆ ಗೌರವ ಕೊಟ್ಟು ಅವತ್ತು ನಾವು ವಾಪಸ್ ಬಂದೀವಿ. ಆದರೆ ನಿನ್ನೆ ಮತ್ತೆ ಗುತ್ತಿಗೆದಾರರು ಬಂದು ಅಲ್ಲಿ ಮತ್ತು ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದಕ್ಕೆ ನಾವು ವಿರೋಧ ಮಾಡಿದ್ದೀವಿ. ಆದರೂ ಕೂಡ ಮತ್ತೆ ಇವತ್ತು ಕೂಡ ಬಂದರು. ಇವತ್ತು ಗ್ರಾಮದ ಎಲ್ಲ ಹೆಣ್ಣು ಮಕ್ಕಳು, ಚಿಕ್ಕ ಮಕ್ಕಳು ಎಲ್ಲರೂ ಕೂಡಿಕೊಂಡು ವಿರೋಧ ಮಾಡಿದಾಗ ಗುತ್ತಿಗೆದಾರ ಬಿಟ್ಟು ಹೋಗಿದ್ದಾನೆ. ಅದಕ್ಕೆ ಕೂಡಲೇ ಜಿಲ್ಲಾಡಳಿತ ಆಗಲಿ, ಮಾನ್ಯ ಶಾಸಕರು ವಿಶೇಷವಾಗಿ ಅಲ್ಲಂಪುರ ಪಾಟೀಲ್ ಅವರು ಇವತ್ತು ನೀವು ಎಲೆಕ್ಷನಲ್ಲಿ ಗೆದ್ದು ಬರಬೇಕಾದ್ರೆ ಇವತ್ತು ನಮ್ಮ ಸಮುದಾಯದ ಪ್ರತಿಯೊಂದು ಕಾಂಟ್ರಿಬ್ಯೂಷನ್ ಭಾಳ ಅದ. ನಿಮ್ಗೆ ಅದನ್ನು ಗೌರವವಾಗಿ ಇಟ್ಕೋಬೇಕಾದ್ರೆ ನೀವು ಇದು ಕೂಡಲೇ ಅಲ್ಪಸಂಖ್ಯಾತರ ಇಲಾಖೆಗೆ ನೀವು ವರ್ಗಾವಣೆ ಮಾಡಿರಲ್ಲ, ಆ ಭೂಮಿಯನ್ನು ತಕ್ಷಣ ನಮ್ಮ ಸಮುದಾಯಕ್ಕೆ ಕೊಡಬೇಕು. ಲಾಜಿಕಲಿ ನೋಡ್ರಲ್ಲಿ, ಆಲ್ರೆಡಿ 10 ಎಕರೆದಾಗ 3 ಎಕರೆ ಇತರ ಸಮುದಾಯಕ್ಕೆ ಸ್ಮಶಾನ ಅದ, 20 ಗುಂಟೆ ಮಾದಿಗೆ ಸಮಾಜಕ್ಕೆ ಅದ, 20 ಗುಂಟೆ ವಲಯ ಸಮಾಜಕ್ಕೆ ಅದ. 6 ಎಕರೆ ಅಲ್ಲಿ ಉಳಿದ ಕೇವಲ 6 ಎಕರೆ ಉಳಿದ್ರೂ ಕೂಡ 5 ಎಕರೆ ನವೋದಯ ಮಾದರಿ ಶಾಲೆಗೆ ಹೇಳ್ತಾರೆ, 5 ಎಕರೆ ಅದು ಇದಕ್ಕೆ ಮುರಾರ್ಜಿ ದೇಸಾಯಿಗೆ ಹೇಳ್ತಾರೆ. 2 ಅಲ್ಪಸಂಖ್ಯಾತರಿಗೆ. ನಾವೇನು ಇರೋದಿಲ್ಲ, ಅಲ್ಪಸಂಖ್ಯಾತರು ಸಾಕಷ್ಟು ಜಾಗ ಅದ. ಸರ್ಕಾರಕ್ಕೆ ಇನ್ನೂ ಬೇರೆ ಕಡೆ ಜಾಗ ಅದ. ಅದೇ ಪಟ್ಟಣ ಗ್ರಾಮದಲ್ಲಿ ಸುತ್ತಮುತ್ತ ಅನೇಕ ಸರ್ಕಾರ ಜಾಗ ಅದ. ಅಲ್ಲೇ ನಮ್ಮ ಸಮುದಾಯ ಅದ. ನಮ್ಮ ಸಮುದಾಯ ಪಕ್ಕದಲ್ಲಿ ಇಟ್ಕೊಂಡು ಮಾಡೋ ಉದ್ದೇಶನು ನಮಗೆ ಬೇಕಲ್ಲ. ನಮಗೂ ಧಾರ್ಮಿಕ ಕಾರ್ಯಕ್ರಮ ಮಾಡ್ಲಿಕ್ಕೆ, ನಮ್ಮ ಬುದ್ಧಿಯವ್ರು ಮಾಡ್ಲಿಕ್ಕೆ, ನಮ್ಮ ಮಕ್ಕಳಿಗೆ ಆಟಪಾಠ ಮಾಡ್ಲಿಕ್ಕೆ ಬೇಕಲ್ಲ. ಈಗ ಆಲ್ರೆಡಿ ಒಂದು 400ರಿಂದ 500 ಜನ ನಿವೇಶನ ರೈತರು ಪಂಚಾಯತಿಗೆ ಲೆಟರ್ ಕೊಟ್ಟರು. ಯಾಕೆ 50 ವರ್ಷದಿಂದ ಬೆಳವಣಿಗೆ ಆಗಿಲ್ಲ. ಇಲ್ಲಿ ತನಕ 50 ವರ್ಷ ಹಿಂದೆ ಕೊಟ್ಟರೆ 120 ಜಾಗ ಸರ್ಕಾರ ಲ್ಯಾಂಡ್ ಓಪನ್ ಅದ. ಅಲ್ಲಿ ನಾವು ಕಾರ್ಯಕ್ರಮ ಮಾಡ್ಕೊತಾ ಇದ್ದೀವಿ. ಆದರೆ ಯಾವುದೇ ಗ್ರಾಮ ಸಭೆ ಮಾಡದೆ ಮತ್ತು ಗ್ರಾಮದವರ ಗಮನಕ್ಕೆ ತರದೆ ಇದು ಮಾಡಿದ ಖಂಡನೀಯವಾಗಿದೆ. ಅದಕ್ಕೆ ನಾವು ಇನ್ನೊಂದು ಸಲ ಮಾನ್ಯ ಶಾಸಕರಂತ ಅಲ್ಲಂಪುರ ಪಾಟೀಲ್ ಅವರಿಗೆ ನಾವು ಆಗ್ರಹ ಮಾಡ್ತೀವಿ, ಕೂಡಲೇ ಎಚ್ಚೆತ್ತುಕೊಂಡು ನಮ್ಮ ಋಣ ಸರ್ಕಾರದ ಮೇಲೆ, ವಿಶೇಷವಾಗಿ ನಮ್ಮ ಸಮುದಾಯದ ಋಣ ಭಾಳಷ್ಟು ಅದ. ಅದು ಇಟ್ಕೋಬೇಕಾದ್ರೆ ನಿಮಗೆ ಬದ್ಧತೆ ಇದ್ರೆ ಕೂಡಲೇ ತಕ್ಷಣ ಅದನ್ನು ಕೆಲಸ ನಿಂದಿರಿಸಿ ನಾವು ಅಲ್ಪಸಂಖ್ಯಾತರ ಇಲಾಖೆ ನಾವು ಕೊಡ್ಲಿಕ್ಕೆ ಬೇಡ ಅಂಬಿಲ್ಲ. ಸಾಕಷ್ಟು ಜಾಗ ಅದ, ಎಲ್ಲೆಲ್ಲೋ ಖರೀದಿ ಮಾಡಿರಿ ಅಂತ ಜಾಗ ಕೊಡಿಸಿ. ನಮ್ಮ ಈ ಸಂದರ್ಭದಲ್ಲಿ ಪ್ರಭು ಪಟ್ಟಣ, ಈರಣ್ಣ ಕಂಬಾರ್, ರವೀಂದ್ರ ಜೀವಣಗಿ, ಅಂಬಾರಾಯ ವಗ್ಗಿ, ಮಲ್ಲಿಕಾರ್ಜುನ್ ವಗ್ಗೆ ಸೇರಿದಂತೆ ಗ್ರಾಮದ ಹಲವಾರು ಮುಖಂಡರುಗಳು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಇಲ್ಲಿಗೆ ಒಂದು ವಿರಾಮ. ನವೆಂಬರ್ 2ರಂದೇ ಯಾಕೆ ಹೋರಾಟ ಮಾಡಬೇಕಿತ್ತು? ಅವ್ವಣ್ಣ ಮ್ಯಾಕೇರಿ, ನಮ್ಮ ಸಮಾಜದ ಶಕ್ತಿ, ಕೋಲಿ ಕಬ್ಬಲಿಗ ತಳವಾರ ಸಮುದಾಯ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.
ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಅವ್ವಣ್ಣ ಮ್ಯಾಕೇರಿ ಅವರ ವಿರುದ್ಧ ಮಾತನಾಡಿರುವುದು ಖಂಡನೀಯ. ಅವರು ನಮ್ಮ ಸಮಾಜದ ಶಕ್ತಿ ಎಂದು ಜಿಲ್ಲಾ ಕೋಲಿ ಕಬ್ಬಲಿಗ ತಳವಾರ ಸಮುದಾಯಗಳ ಸಮನ್ವಯ ಸಮಿತಿ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಹೋರಾಟ ಮಾಡುವುದಕ್ಕೆ ಅನುಮತಿ ನೀಡಿ ಎಂದು ಜಿಲ್ಲಾಧಿಕಾರಿಗಳಿಗೆ ಕೋಲಿ ಸಮಾಜದ ಮುಖಂಡರುಗಳು ಅರ್ಜಿ ಸಲ್ಲಿಸಿದರು. ಇದಕ್ಕೆ ನಮ್ಮ ವಿರೋಧವಿತ್ತು. ಅದಕ್ಕೆ ಅವರು ನಮ್ಮ ಸಮಾಜದ ಮುಖಂಡ ಅವ್ವಣ್ಣ ಮ್ಯಾಕೇರಿ ಅವರು ತಮ್ಮ ಪಕ್ಷದ ನಾಯಕರಿಂದ ಶಬಾಷ್ಗಿರಿ ಪಡೆಯುವುದಕ್ಕಾಗಿ ವಿರೋಧ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಅದಕ್ಕಾಗಿ ನಾವು ನಮ್ಮ ಕೋಲಿ ಸಮಾಜದ ಪರವಾಗಿ ಹೋರಾಟ ಮಾಡುವುದಕ್ಕೆ ಸದಾ ಸಿದ್ಧ. ಆದರೆ ಚಿತ್ತಾಪುರದಲ್ಲೇ ಯಾಕೆ ಮಾಡಬೇಕು ಎಂದು ಪ್ರಶ್ನಿಸಿದರು. ಹೋರಾಟ ಮಾಡುವುದಕ್ಕೆ ಆದರೆ ಕಲಬುರಗಿನಲ್ಲಿ ಮಾಡಿ, ಬೆಂಗಳೂರಿನಲ್ಲಿ ಮಾಡಿ, ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ಮಾಡಿ ಎಂದು ಹೇಳಿದರು. ಬಳಿಕ ಮಾತನಾಡಿ, ನವೆಂಬರ್ 2ನೇ ತಾರೀಕಿನಂದೇ ಯಾಕೆ ಮಾಡಬೇಕಿತ್ತು, ಇವರಿಗೆ ಬೇರೆ ದಿನ ಇರಲಿಲ್ಲವಾ ಎಂದು ಪ್ರಶ್ನೆ ಮಾಡಿದರು. ಅವ್ವಣ್ಣ ಮ್ಯಾಕೇರಿ ಅವರು ಕೋಲಿ ಸಮುದಾಯಕ್ಕೆ ಒಂದು ಶಕ್ತಿಯಾಗಿದ್ದಾರೆ. ಇವರು ಸಹ ಹಲವಾರು ಹೋರಾಟಗಳನ್ನು ಮಾಡಿ ನಮ್ಮ ಸಮಾಜಕ್ಕೆ ನ್ಯಾಯ ಒದಗಿಸುತ್ತಿದ್ದಾರೆ ಎಂದರು. ಈ ಸಮಾಜವನ್ನ ಚಿತ್ತಾಪುರದಲ್ಲಿ 19ನೇ ತಾರೀಕೇನು RSS ಪಥಸಂಚಲನ ನಿರ್ಣಯ ಮಾಡಿತ್ತು, ಇದು RSSಗೂ ಮತ್ತು ಕೂಲಿ ಸಮಾಜಕ್ಕೂ ಸಂಬಂಧವಿಲ್ಲದ ವಿಷಯ. RSSಗೂ ಮತ್ತು ಈ ಗುಲ್ಬರ್ಗ ಜಿಲ್ಲೆಯ ಸಚಿವರಾಗಿದ್ದ ಪ್ರಿಯಾಂಕಾ ಖರ್ಗೆ ಅವರಿಗೆ ಸಂಬಂಧವಿದೆ, ಅದು ಕೂಲಿ ಸಮಾಜಕ್ಕೆ ಸಂಬಂಧವಿಲ್ಲದ ವಿಷಯ. ನಾನು ಯಾಕೆ ಈ ಮಾತು ಹೇಳಕ್ಕೆ ಬಯಸ್ತೀನಿ ಅಂದರೆ, ಸಮಾಜದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡುವಂಥ ವಿಷಯವನ್ನು ಮೊನ್ನೆ ನಮ್ಮ ಆತ್ಮೀಯರು, ನಮ್ಮ ಕುಲಬಾಂಧವರು ಅದನ್ನು ತಮ್ಮೆದುರು ಮಾಧ್ಯಮದ ಎದುರು ಮಾತಾಡಿದ್ದಾರೆ. 2 ತಾರೀಕು 4ನೇ ತಾರೀಕು ಮಾತಾಡಿದ್ದಾರೆ. ಪೇಪರ್ದಲ್ಲಿ ಬಂದಿದೆ. ಅವರು ಸಿದ್ದು ಪೈಲ್ವಾನ್ ಅವರು ಮಾತಾಡಿದ್ದಾರೆ. ಇದು ಸಮಾಜವನ್ನು ತಪ್ಪು ದಾರಿಗೆ ಎಳೆಯುವಂಥ ವಿಷಯ. ಅದನ್ನು ನಾವು ಖಂಡಿಸ್ತೀವಿ, ಪ್ರತಿಭಟನೆ ಮಾಡ್ತೀವಿ. ಏಕೆಂದರೆ ಸಮಾಜ ವಿಷಯ ಬಂದಾಗ ಸಮಾಜ ಬಗ್ಗೆ ಮಾತಾಡಿ, ಸಮಾಜ ಬಗ್ಗೆ ಹೋರಾಟದ ಬಗ್ಗೆ ಮಾತಾಡಿ ರಾಜಕೀಯನ ಬಳಸೋದು ಬೇಡ ಅಂತ ನಾವು ಮೊದಲೇ ಒಂದು ಸತಿ ಹೇಳಿದ್ದೀವಿ. ಆದರೆ ಮೊನ್ನೆಯವರು ಅವ್ವಣ್ಣ ಮ್ಯಾಕೇರಿ ಅವರಿಗೆ ತಾವು ಎಲ್ಲಿ ಸಮಾಜದ ಬಗ್ಗೆ ತಾವು ಏನೇನೋ ಮಾತಾಡ್ತಿದ್ದೀರಿ, ಪಾರ್ಟಿಯಲ್ಲಿ ತಮ್ಮ ಹೆಸರು ಉನ್ನತ ಸ್ಥಾನದಲ್ಲಿ ಹೋಗಲಿ ಅಂತ ನೀವು ಸಮಾಜ ದುರ್ಬಳಕೆ ಮಾಡ್ತಾ ಇದ್ದೀರಿ ಅಂತ ಕೆಲವೊಂದು ವಿಷಯಗಳನ್ನು ಚರ್ಚೆ ಮಾಡಿದರು ಅವರು. ಅದರಲ್ಲಿ ಯಾವುದೂ ಒಂದು ಇದಿಲ್ಲ, ಅದು ಸತ್ಯಕ್ಕೆ ದೂರ. ಯಾಕೆಂದರೆ ಅವ್ವಣ್ಣ ಮ್ಯಾಕೇರಿಯವರು ಮಾಡ್ತಕ್ಕಂಥ ಕಾರ್ಯಗಳನ್ನು ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕೋಲಿ ಸಮಾಜವನ್ನು ಸರಿಯಾಗಿ ಗುರುತಿಸಿದೆ. ಅವರಿಗೆ ಯಾವ ರೀತಿ ಇವರನ್ನು ಸಮಾಜವನ್ನು ತೊಗೊಂಡು ಮುಂದೋಗ್ತಾರೆ, ಸಮಾಜಕ್ಕಾಗಿ ಏನು ಮಾಡ್ತಾರೆ, ಸಮಾಜಕ್ಕಾಗಿ ಏನು ಮಾಡಿದ್ದಾರೆ ಎಂಬುದು ಇಡೀ ಕಲ್ಯಾಣ ಕರ್ನಾಟಕದ ಕೋಲಿ ಸಮಾಜ ಜನರಿಗೆ ಗೊತ್ತಿದೆ. ಅನೆಸೆಸರಿಯಾಗಿ ಅವರು ತಾವು ಏನೋ ತಮ್ಮದೇನೋ ಇದು ಮಾಡಲಿಕ್ಕೆ, ತಮ್ಮ ಸಚಿವರನ್ನು ಖುಷಿಪಡಿಸಲಿಕ್ಕೆ, ತಮ್ಮ ಏನೋ ತಮ್ಮದು ಇದು ಮಾಡೋ ಸಲುವಾಗಿ ಏನೋ ಹೇಳಿರ್ಬೋದು. ಅದಕ್ಕೆ ನಾವೇನು ಅದ್ರ ಬಗ್ಗೆ ಇದು ಮಾಡ್ಲಿಕ್ಕೆ ಹೋಗಲ್ಲ. ಆದರೆ ವಿಷಯ ಬಂದಾಗ, ಸಮಾಜದ ವಿಷಯ ಬಂದಾಗ ಸಮಾಜವನ್ನು RSSಗೂ ಕೋಲಿ ಸಮಾಜಕ್ಕೂ ಸಂಬಂಧವಿಲ್ಲ ಅಂತ ನಾನು ಮೊದಲೇ ಹೇಳಿದ್ದೀನಿ. ಇಲ್ಲಿ RSS 2 ತಾರೀಕು ಪಥಸಂಚಲನೆ ಮಾಡುವಾಗ ನಾನು ST ಸಮಾಜವನ್ನು, ತಳವಾರ ಪರಿವಾರವನ್ನು ST ಸಮಾಜದ ಬಗ್ಗೆ ನಾನು ಹೋರಾಟ ಮಾಡ್ತೀನಿ ಅಂತ 2 ತಾರೀಕಿಗೆ ನನಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದು, ಇದು ಸಮಾಜ ತಪ್ಪು ದಾರಿಗೆ ಎಳೆಯುವಂಥ ಕೆಲಸ. ನೀವು ಮಾಡ್ಬೋದು, ಇವತ್ತಾದರೂ ಮಾಡ್ಬೋದು, ನಾಳೆ ಮಾಡ್ಬೋದು, 13, 14, 15, 17 ಯಾವ ಡೇಟಿಗೆ ಸರ್ಕಾರ ಕೊಡ್ತದೆ ಆ ಡೇಟಿಗೆ ಮಾಡ್ಬೋದಾಗಿತ್ತು. ಆದರೆ ಅವತ್ತೇ ಮಾಡ್ತೀನಿ ಎಂಬುದು ಇದು ವೈಯಕ್ತಿಕ ವಿಷಯ. ಇದು ಕೆಲವರಿಗೆ ಖುಷಿ ಪಡಿಸಕ್ಕಂಥ ವಿಷಯ. ಮೊನ್ನೆ ನಮ್ಮ ಸಿದ್ದು ಪೈಲ್ವಾನ್ ಅವರು ಏನೋ ಹೇಳಿದ್ರು, 20 ವರ್ಷದಿಂದ ದಿವಂಗತ ವಿಠ್ಠಲ್ ಹೇರೂರ ಜೊತೆಯಲ್ಲಿ ಅವರು ಕೆಲಸ ಮಾಡಿದ್ದಾರೆ, ಅವ್ರ ಜೊತೆಯಲ್ಲಿ ಅವ್ರು ಬಿಟ್ಟು ಹೋದಂಥ ರಥವನ್ನು ತೊಗೊಂಡು ಹೋಗ್ತಾ ಇದ್ದಾರೆ ಅಂತ ಏನೇನೋ ಹೇಳಿದರು. ದಯಮಾಡಿ ನಾನು ಅವರಿಗೆ ಒಂದು ಕಿವಿಮಾತು ಹೇಳಕ್ಕೆ ಬಯಸ್ತೀನಿ. ಯಾಕೆಂದರೆ ವಿಠ್ಠಲ್ ಹೇರೂರ ಜೊತೆಯಲ್ಲಿ ಸುಮಾರು 30 ವರ್ಷ ನಾನು ಸತತವಾಗಿ ಕೆಲಸ ಮಾಡಿದ್ದೀನಿ. ಅವರು ಹೇಗಿದ್ದರು, ಅವರ ನಡತೆ ಏನು, ಅವರ ಗುಣಗಳೇನು, ಅವರ ಹೋರಾಟ ಏನು, ಅದೆಲ್ಲ ನಾನು ಮನಗಂಡಿದ್ದೀನಿ. ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ನಾನು 2004ರಲ್ಲಿ ವಿಠ್ಠಲ್ ಹೇರೂರ್ಜಿಯವರು ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು. ಆ ಸ್ಪರ್ಧೆ ಮಾಡಿದಾಗ 5 ಜನ ಶಾಸಕರನ್ನು ಪಾಟೀಲರು ಆರಿಸಿ ಬಂದರು ಇಡೀ ಗುಲ್ಬರ್ಗ ಕ್ಷೇತ್ರಕ್ಕೆ. ವಿಠ್ಠಲ್ ಹೇರೂರ್ಜಿಯವರು ಸೋತಾಗ ಚಿತ್ತಾಪುರ ಕೋಲಿ ಸಮಾಜ ಮೊಟ್ಟ ಮೊದಲಿಗೆ ಚಿತ್ತಾಪುರನಿಂದ ಸನ್ಮಾನ್ಯ ಶ್ರೀ ದೇವೇಗೌಡ ಅವರಿಗೆ, ಕುಮಾರಸ್ವಾಮಿ ಅವರಿಗೆ ಫ್ಯಾಕ್ಸ್ ಮುಖಾಂತರ ಕಳಿಸಿದೆವು. ಮತ್ತು
ಲೆಟ್ರನ್ನು ಸಮಾಜದ ಹೆಸರು ಲೆಟ್ರನ್ನು ಟೈಪ್ ಮಾಡಿಸಿ ನಾನು ಮಲ್ಲಿಕಾರ್ಜುನ್ ಎಮ್ಮೆನೂರು ದೇವೇಂದ್ರ ಅಣಕಲ್ ಸುಮಾರು ಜನ ನನ್ನ ಸಮಾಜದವರು ಸೇರಿ ದೇವೇಗೌಡರ ಮನೆಗೆ ಹೋಗಿ ದೇವೇಗೌಡರ ಕೈಯಾಗ ಒಂದು ಲೆಟರ್ ಕೊಟ್ಟು ವಿಠ್ಠಲ್ ಹೇರೂರನ್ನ MLC ಆಗಿ ಮಾಡಬೇಕು ಅಂತ ನಾವು ಮನವಿ ಮಾಡಿದ್ದೆವು. ಕುಮಾರಸ್ವಾಮಿ ಅವರಿಗೆ ಮನವಿ ಮಾಡಿದ್ದೆವು. ಚಿತ್ತಾಪುರ ಇದು ಮೊದಲನೇ ಎತ್ತಿದ ಸ್ಟೆಪ್ ಪೊಲೀಸ್ ಹೇರೂರು ಬೀಜ ಬಗ್ಗೆ. ಈಗ ನಿನ್ನೆ ಮೊನ್ನೆ ಮಾತಾಡ್ತಾರೆ, ಅವ್ರು ಆಡ್ಲಿಕ್ಕೆ ಅದಕ್ಕೆ ನನಗೇನು ಸಂಬಂಧ ಇಲ್ಲ. ನಾವು ಮಾಡಿದ ಕಾರ್ಯಗಳನ್ನು ನಾವು ಹೇರೂರ ಬಗ್ಗೆ ಹೇಳ್ತಾ ಇದ್ದೀವಿ. ನಮ್ಮ ನಾಯಕರಾದ ಶ್ರೀ ವರ್ಣ ಮೇಕೇರಿ ಅವರ ವ್ಯಕ್ತಿಯೆಲ್ಲ ಸಮಾಜದ ಶಕ್ತಿಯಾಗಿ ಇವರ ಬಗ್ಗೆ ಹಗುರವಾಗಿ ಮಾತನಾಡುವ ನೈತಿಕತೆ ಕೆಲವರಿಗೆ ಇರುವುದಿಲ್ಲ. ಇದನ್ನು ನಾವು ಬಲವಾಗಿ ಖಂಡಿಸುತ್ತೇವೆ. ಚಿತ್ತಾಪುರ ತಾಲೂಕಿನಲ್ಲಿ ಕೆಲವು ಮುಖಂಡರು ಗೊಂದಲದ ಗೂಡಾಗಿರುವ 2ನೇ ತಾರೀಕಿನ ಪಥಸಂಚಲನ ದಿವಸ ಕೋಲಿ ಕಬ್ಲಿಗ ಮತ್ತು ST ಮಾಡಲು ಕೇಂದ್ರಕ್ಕೆ ಶಿಫಾರಸು ಮಾಡುವಂತೆ ಮತ್ತು ತಳವಾರು ST ಪ್ರಮಾಣ ಪತ್ರ ನೀಡುವಂತೆ ಒತ್ತಾಯ ಪ್ರತಿಭಟನೆ ಮಾಡುವುದು ಸರಿಯಲ್ಲ. ಇದರಿಂದ ಸಮಾಜದ ಯುವಕರಿಗೆ ದಿಕ್ಕು ತಪ್ಪಿದಂತಾಗುತ್ತದೆ. ಈ ಬಗ್ಗೆ ಮನವಿ ಮಾಡುವುದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವುದಾದರೆ ಕಲಬುರಗಿ ಕೇಂದ್ರ ಸ್ಥಾನದಲ್ಲಿ ಮಾಡಬೇಕು, ಬೆಂಗಳೂರಿನಲ್ಲಿ ಮಾಡಬೇಕು. ಅದರಿಂದ ಯಾರಿಗೂ ಖುಷಿಪಡಿಸಲು ನಡೆಸುತ್ತಿರುವ ಹೋರಾಟವಾಗಿದೆ. ಇದಕ್ಕೆ ನಮ್ಮ ಬೆಂಬಲವಿಲ್ಲ ಎಂದು ಹೇಳುವುದರಲ್ಲಿ ತಪ್ಪೇನಿದೆ. ನಾನು ಸರಿಯಾಗಿ ಹೇಳಿದ್ದಾರೆ, ಅವರು ಸರಿಯಾಗಿ ಹೇಳಿದ್ದಾರೆ. ಇದೇ ನೆನಪಾಗಿಟ್ಟುಕೊಂಡು ಕೆಲವರು ಅವಣ್ಣ ಮೇಕೆಯವರು ಸಮಾಜದಲ್ಲಿ ರಾಜಕಾರಣ ಮಾಡುತ್ತಿದ್ದಾರೆ, RSS BJPಗೆ ಖುಷಿಪಡಿಸಲು ಈ ರೀತಿ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಕೆಲವರು ಆರೋಪಿಸುತ್ತಿದ್ದಾರೆ. ಆದರೆ ವರ್ಣ ಮೇಕೇರಿಯವರು ತಮ್ಮ 35 ವರ್ಷದ ಸಮಾಜ ಸೇವೆಯಲ್ಲಿ ಸಮಾಜದ ವಿಷಯದಲ್ಲಿ ರಾಜಕೀಯ ಮಾಡುವ ಇತಿಹಾಸವಿಲ್ಲ. ಒಂದು ವೇಳೆ ಅವರು ಹಾಗೆ ಮಾಡಿದರೆ ಎಂದೋ ಅವರು MLC ಆಗಬಹುದಿತ್ತು. ಏಕೆಂದರೆ 2014ರಲ್ಲಿ ಆನಗುಂದಿಯಲ್ಲಿ ಅಕಾಡೆಮಿ ಹೆಸರಲ್ಲಿ ಸುಮಾರು 5 ಲಕ್ಷ ಜನ ಸೇರಿಸಿ ST ಕಡತ ಕೇಂದ್ರಕ್ಕೆ ಶಿಫಾರಸು ಮಾಡುವ ಸಂದರ್ಭದಲ್ಲಿ ಪಕ್ಷಕ್ಕಿಂತ ಸಮಾಜವೇ ಮುಖ್ಯವೆಂದು ಸಮಾವೇಶ ಮಾಡುವ ಆಕ್ಷೇಪ ಹೊತ್ತಿ ಅವರಿಗೆ ಪಕ್ಷದಿಂದ ಎಷ್ಟೋ ವರ್ಷ ತೊಂದರೆ ಮಾಡಿದರು. ಅದರಂತೆ 2013ರಲ್ಲಿ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ST ಕಡತ ಕೇಂದ್ರಕ್ಕೆ ಶಿಫಾರಸು ಮಾಡುವ ಸಲುವಾಗಿ ಬೆಳಗಾವಿಯಲ್ಲಿ ಜಿಲ್ಲಾಧಿಕಾರಿಯ ಕಚೇರಿ ಎದುರು 7 ದಿವಸ ಧರಣಿ ಸತ್ಯಾಗ್ರಹ ಮಾಡಿ 5,000 ಜನ ಸೇರಿಸಿ ಅರೆಬೆತ್ತಲೆ ಬೃಹತ್ ಪ್ರತಿಭಟನೆಯನ್ನು ಮುಖಾಂತರ ಸರ್ಕಾರದ ವಿರುದ್ಧ ಸುವರ್ಣಸೌಧ ಮುತ್ತಿಗೆ ಹಾಕಿರುವ ಇತಿಹಾಸವಿದೆ. ಯಾವತ್ತೂ ಸಮಾಜಮುಖಿಯಾಗಿ ಹೋರಾಟ ಮಾಡುವ ವರ್ಣ ಮೇಕೇರಿಯವರಿಗೆ 2024-25ನೇ ಸಾಲಿನಲ್ಲಿ ಎತ್ತು ಬಂಡಿಗಳಿಂದ ಐತಿಹಾಸಿಕವಾದ 3 ದಿನಗಳ ಹೋರಾಟದ ಫಲವಾಗಿ ರೈತರ ಖಾತೆಗೆ 667 ಕೋಟಿ ಹಣ ಬಿಡುಗಡೆ ಮಾಡಿದ ಮಹಾನ್ ನಾಯಕರಾಗಿದ್ದಾರೆ. ಅದರಂತೆ ಚಿತ್ತಾಪುರದಲ್ಲಿ ಕಾಗಿಡ ನದಿ ಮತ್ತು ರೈತರ ಜಮೀನುಗಳಲ್ಲಿ ನಡೆದಿರುವ ಸುಮಾರು 2,500 ಕೋಟಿ ಅಕ್ರಮ ಮರಳುಗಾರಿಕೆಯಲ್ಲಿ ಸರ್ಕಾರಕ್ಕೆ ತೆರಿಗೆ ವಂಚನೆಯಿಂದ ಅಧಿಕೃತವಾಗಿ ಬಯಲಿಗೆಳೆದ ಧೀಮಂತ ನಾಯಕರಾಗಿದ್ದಾರೆ. ಈಗ ಅವ್ವಣ್ಣ ಮ್ಯಾಕರಿ ಅವರಿಗೆ ಆರೋಪ ಮಾಡಿದ್ರು, ಅವರು ಇಲ್ಲ RSS ಪರವಾಗಿ ಇದು ಮಾಡ್ತಾರ. ಇವತ್ತು ಅವ್ವಣ್ಣ ಮ್ಯಾಕರಿ ಅವರು ಹೋರಾಟ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಇವತ್ತ ದೇವಾನಂದ ಕಲಬುರ್ಗಿಯಲ್ಲಿ ಸಮಾಜದ ಯುವಕನಿಗೆ ಆತ್ಮಹತ್ಯೆ ಮಾಡ್ಕೊಂಡ ಟೈಮಲ್ಲಿ 45 ದಿನ ಧರಣಿ ಸತ್ಯಾಗ್ರಹ ಮಾಡಿದ್ರು DC ಆಫೀಸ್ ಎದುರುಗಡೆ. ಆ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡಿದ್ದೆವು. ಚಿಣುಮಗೇರಿಯಲ್ಲಿ ಒಂದು ಹುಡುಗಿ ಸಾಂಬಾರ್ನಲ್ಲಿ ಬಿತ್ತು. ಅದೇ ನಾವು ಹೇಳಬತ್ತಿಲ್ಲ ಸರ್, ನಾವು ನಿಮಗೆ ಆ ಹುಡುಗಿ ಸಾಂಬಾರ್ನಲ್ಲಿ ಬಿದ್ದಾಗ ಸಮಾಜ ಮ್ಯಾಗ ಕಳಕಳಿ ಹೇಳ ಸರ್. ನಾವು ಸಮಾಜ ಮೇಲೆ ಅವ್ವಣ್ಣ ಮ್ಯಾಕೇರಿ ಅವರು ಸಮಾಜಗೋಸ್ಕರ ಹಗಲು ರಾತ್ರಿ ದುಡಿತಕ್ಕಂಥ ವ್ಯಕ್ತಿ. ಸಮಾಜ ಬಗ್ಗೆ ಬಂದಾಗ ಪಕ್ಷಪಾತ ಏನಿಲ್ಲ. ಮೊದಲು ಹೇಳ್ತಾರ ಅವರು, ನಾ BJP ನಾ ಏನೂ ಇಲ್ಲ, ನನಗ BJP ಮುಖ್ಯ ಅಲ್ಲ, ನನ್ನ ಸಮಾಜ ಮುಖ್ಯ ಅಂತ ಹೇಳೋ ವ್ಯಕ್ತಿ ಅವ ಅವ್ವಣ್ಣ ಮ್ಯಾಕೇರಿ. ಹಂಗಂತ ಯಾಕ ಸಮಾಜದವರಿಗೆ ತಪ್ಪ ದಾರಿ ಎಳೆಯವರಿಗೆ ಈ ಮಾತನ್ನ ಹೇಳ್ತಾ ಇದ್ದೀನಿ. ಇವತ್ತು ಅನ್ಯಾಯ ಆದರೆ, ಕೋಲಿ ಸಮಾಜಕ್ಕೆ ಅನ್ಯಾಯ ಆದ್ರೆ ಮೊಟ್ಟ ಮೊದಲು ಧ್ವನಿ ಎತ್ತುವ ಏಕೈಕ ನಾಯಕ ಅದು ಯಾರು ಇದ್ರೆ ಅದು ಅವ್ವಣ್ಣ ಮ್ಯಾಕೇರಿ. ಎಲ್ಲೇ ಆಗಲಿ ಸಮಾಜಕ್ಕೆ ಅನ್ಯಾಯ ಆಗಲಿ. ಇವತ್ತ ಚಿಣುಮಗೇರಿ ಆಯ್ತು, ರೈತ ಪರ ಹೋರಾಟ ಮಾಡಿದ 667 ಕೋಟಿ ರೂಪಾಯಿ ಸಂಚಲನ ಮಾಡಿದಂತ ದಿಟ್ಟ ನಾಯಕ ಅವ್ವಣ್ಣ ಮ್ಯಾಕೇರಿ. 20,000 ರೈತರಿಗೆ ಒಂದು ನ್ಯಾಯ ಕೊಡುವಂತ ಕೆಲಸ ಅವ್ವಣ್ಣ ಮ್ಯಾಕೇರಿ ಅವ್ರು ಮಾಡಿದ್ರು. 3 ದಿನ ಹೋರಾಟ ಮಾಡಿದ್ರು, 3 ದಿನ ಸತತವಾಗಿ. ಜೈನಾಪುರದಲ್ಲಿ ಜೈನಾಪುರ್ನಲ್ಲಿ ಗಡ್ಡೆ ಎಷ್ಟು ಸರ್ 1000 ತಮಗೆ ಅದ ನೋಡ್ರಿ. ಅದ್ರೊಳಗೆ
ಒಂದು 20-30 ಘಟನೆ, ಸಾವಿರಾರು ಘಟನೆಗಳಿಗೆ ಅವ್ವಣ್ಣ ಮ್ಯಾಕೇರಿ ಅವರು ನ್ಯಾಯ ಕೊಡಂತ ಕೆಲಸ ಮಾಡಿದ್ದಾರೆ ಅವ್ರ ಸಮಾಜಗೋಸ್ಕರ. ಈಗ ಯಾರೋ ಬಂದು ಏನೋ ಬಂದು ಹೇಳ್ತಾರಂತಂದು ಅದು ಇದು ಅಂತಲ್ಲ ಸರ್, ಬಟ್ ಸಮಾಜ ಪರವಾಗಿ ನಿಜವಾಗ ಹೋರಾಟ ಯಾರು ಮಾಡ್ತಾರೆ ನಮ್ಮ ಸಮಾಜ ಯುವಕರಿಗೆ ಗೊತ್ತದ, ಸಮಾಜ ಜನರಿಗೆ ಗೊತ್ತಾಗಬೇಕು. ಸಮಾಜ ಜನರಿಗೆ ತಪ್ಪು ಸಂಜೆ ಯಾರಿಗೋ ಖುಷಿ ಪಡಿಸೋಕೆ ಮಾಡ್ತಾರಂತಂದು ಹೋರಾಟ, ಅದು ಹೋರಾಟ ಅಲ್ಲ ಸರ್. ಥ್ಯಾಂಕ್ ಯು ಸರ್. ಈ ಸಂದರ್ಭದಲ್ಲಿ ಸುರೇಶ್ ಬೆನಕನಹಳ್ಳಿ, ತಮ್ಮಣ್ಣ ಡಿಗ್ಗಿ, ಶಿವಕುಮಾರ್ ತಳವಾರ್, ಶರಣಪ್ಪ ನಾಟಿಕರ್, ಪ್ರೇಮ್ ಕೋಲಿ, ಮಲ್ಲಿಕಾರ್ಜುನ್ ರಟ್ಕಲ್, ಮಲ್ಲಿಕಾರ್ಜುನ್ ಗುಡ್ಡದ, ರಮೇಶ್ ಜಮಾದಾರ್, ರಾಕೇಶ್ ಜಮಾದಾರ್, ಸಾಯ್ಬಣ್ಣ ಜಾಲ್ಗಾರ್, ಮಂಜುನಾಥ್ ಕಮಲಾಪುರ್, ಅಶೋಕ್ ದುದ್ನಿ, ಪ್ರವೀಣ್ ಜಮಾದಾರ್, ಶರಣು ಕೋಳೂರ್ ಸೇರಿದಂತೆ ಜಿಲ್ಲಾ ಕೋಲಿ ಕಬ್ಬಲಿಗ ತಳವಾರ್ ಸಮುದಾಯಗಳ ಸಮನ್ವಯ ಸಮಿತಿ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.